ಅದೇ ರೀತಿ ವಿ ಕಾಲ್ ಇಟ್ ಆಸ್ ಫ್ಲೋಯಿಂಗ್ ಇರ್ಲಿ, ಸ್ಟಾಗ್ನೆಂಟ್ ಇರ್ಲಿ, ಫ್ರೆಶ್ ವಾಟರ್, ಸಾಲ್ಟ್ ವಾಟರ್, ಎಷ್ಟೊಂದು ಯಾವ್ದಾರ ಎಕೋಸಿಸ್ಟಮ್ ಇರಲಿ, ಒಂದೇ ಒಂದು ಇದು ಎಲ್ಲದಕ್ಕೂ ಒಂದೇ ಒಂದು ಕ್ರೈಟೀರಿಯಾ ಏನಪ್ಪಾ ಅಂತಂದ್ರೆ ಡೆಪ್ತ್ ಎಷ್ಟಿರ್ಬೇಕು ಇಲ್ಲಿ, 6 ಮೀಟರ್ಗಿಂತ ಕಡಿಮೆ ಇರಬೇಕು. ದಿಸ್ ವೆಟ್ ಲ್ಯಾಂಡ್ ಕ್ಯಾನ್ ರಿಮೂವ್ ದ ಪಲ್ಯೂಟೆಂಟ್ಸ್, ಅದನ್ನ ವಿ ಕಾಲ್ ಇಟ್ ಆಸ್ ಕಿಡ್ನೀಸ್. ಸರ್ ಕಿಡ್ನಿದು ಫೀಚರ್ ಏನು ಸರ್ ಅಂತಂದ್ರೆ ರಿಮೂವಲ್ ಆಫ್ ವೇಸ್ಟ್ ಅಂತ. ಇಟ್ ಇಸ್ ಅಕ್ವಾಕಲ್ಚರ್ ಬರುತ್ತೆ, ಸಾಲ್ಟ್ ಪ್ಯಾನ್ ಅಂತ ಕರಿತೀವಿ ಅದು ಬರುತ್ತೆ. ಆಲ್ ದಿಸ್ ಕಮ್ಸ್ ಅಂಡರ್ ಆ ಕಾನ್ಸೆಪ್ಟ್ ಕಾಲ್ಡ್ ಆಸ್ ವೆಟ್ಲ್ಯಾಂಡ್ಸ್. ಈಗ ನಾವು ವೆಟ್ ಲ್ಯಾಂಡ್ ಅಂದ್ರೆ ಸಿಂಪ್ಲರ್ ಟರ್ಮ್ ಅಲ್ಲಿ ಏನು ಸರ್ ಅಂತಂದ್ರೆ a land which is covered with what? It is water. Now, sir, ಯಾವುದೇ ಒಂದು land, if it is covered with water, ಅದನ್ನ ವೆಟ್ಲ್ಯಾಂಡ್ ಅಂತ ಕರಿತೀವ ಸರ್ ಅಂದ್ರೆ ಹೌದು, ಬಟ್ ನಾರ್ಮಲ್ ಟರ್ಮ್ ಅಲ್ಲಿ ಹೌದು. ಅಂಡ್ ಎರಡನೇ ನೋಡೋದಾದ್ರೆ ಸರ್ ಈ ಒಂದು ವಾಟರ್ ಬಾಡಿ ಕ್ಯಾನ್ ಇಟ್ ಬಿ ನ್ಯಾಚುರಲ್ ಇರ್ಬೇಕಾ ಅಥವಾ ಮ್ಯಾನ್ ಮೇಡ್ ಕೂಡ ಆಗಿರ್ಬೋದಾ, ಪರ್ಮನೆಂಟ್ ಇರ್ಬೇಕಾ ಅಥವಾ ಟೆಂಪ್ರರಿ ಆಗಿರ್ಬೋದಾ, ಆ ಒಂದು ರೀಜನ್ ಫ್ಲೋ ಆಗ್ತಿರ್ಬೇಕಾ ಅಥವಾ ಸ್ಟಾಗ್ನೆಂಟ್ ಇರ್ಬೇಕಾ, ಅಂಡ್ 4ನೇದು ಆ ಸಿಹಿ ನೀರ್ ಇರ್ಬೇಕಾ, ಉಪ್ಪು ನೀರ್ ಇರ್ಬೇಕಾ ಅಥವಾ ಎಸ್ಟುರಿ ನೀರ್ ಇರ್ಬೇಕಾ, ಇಟ್ ಇಸ್ ಯಾವ್ದಾದ್ರೂ ಆಗಿರ್ಬೋದು. ಬಟ್ ಒಂದೇ ಒಂದು ಕ್ರೈಟೀರಿಯಾ ಏನು ಅಂತಂದ್ರೆ ಡೆಪ್ತ್ ಶುಡ್ ನಾಟ್ ಎಕ್ಸೀಡ್ ಮೋರ್ ದ್ಯಾನ್ 6 ಮೀಟರ್. 6 ಮೀಟರ್ಗಿಂತ ಜಾಸ್ತಿ ಮೇಲ್ಪಟ್ಟಂಗೆ ಡೆಪ್ತ್ ಇರಬಾರ್ದು. ಅಂಡ್ ಅದನ್ನ ವಿ ಕಾಲ್ ಇಟ್ ಆಸ್ ವೆಟ್ ಲ್ಯಾಂಡ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಈಗ ಕೇಳಿಸ್ಕೊಳ್ಳಿ, ನಾನೇ ಬರೆಸ್ತೀನಿ. ಸರ್ ವೆಟ್ ಲ್ಯಾಂಡ್ ಅಂದ್ರೆ ನಮ್ಮ ಸಿಂಪ್ಲರ್ ಡೆಫಿನೇಷನ್ ಅಂತ ಕರಿತೀವಿ. ಇಲ್ಲಿ ಸಿಂಪ್ಲರ್ ಡೆಫಿನೇಷನ್ ನೋಡೋದಾದ್ರೆ a land which is covered with ಏನಿಲ್ಲಿ, a land which is covered with water. ನಾನು ಏನಾದ್ರು ಹೇಳಿದ್ನ ಲ್ಯಾಂಡ್ ವಿಚ್ ವಿಲ್ ಬಿ ಕವರ್ಡ್ ವಿತ್ ಪರ್ಮನೆಂಟ್ ಆಗಿರ್ಬೇಕು ಅಂತ, ಅದು ನ್ಯಾಚುರಲ್ ಕ್ರಿಯೇಟ್ ಆಗಿರ್ಬೇಕಿಲ್ಲ. ಹೆಂಗಾದ್ರೂ ಆಗಿರ್ಬೋದು ಸರ್. ಹೆಂಗಾಗಿರ್ಬೋದು ಸರ್ ಅಂತಂದ್ರೆ a land which is covered with water ಇದರ ಹೆಂಗಿರ್ಬೋದು, ಇಲ್ಲಿ ನ್ಯಾಚುರಲ್ ಕೂಡ ಆಗಿರ್ಬೋದು ಅಥವಾ ಮ್ಯಾನ್ ಮೇಡ್ ಕೂಡ ಆಗಿರ್ಬೋದು. ನ್ಯಾಚುರಲ್ ಕೂಡ ಆಗಿರ್ಬೋದು ಅಥವಾ ಮ್ಯಾನ್ ಮೇಡ್ ಕೂಡ ಆಗಿರ್ಬೋದು. ಎರಡನೇದು ಈದರ್ ಇಟ್ ಕ್ಯಾನ್ ಬಿ ಪರ್ಮನೆಂಟ್ ಆಗಿ ನೀರಿರ್ಬೋದು, ಕೆರೆಗಳಲ್ಲಿ ಪರ್ಮನೆಂಟ್ ಆಗಿ ನೀರಿರುತ್ತೆ, ಅಥವಾ ಕುಂಟೆಗಳಲ್ಲಿ ಟೆಂಪರರಿ ಆಗಿ ಕೂಡ ಇರ್ಬೋದು. ಇಟ್ ಇಸ್ ಟೆಂಪರರಿ ಆಗಿ ಕೂಡ ಇರ್ಬೋದು. ಅದೇ ರೀತಿ ಸರ್ ಫ್ಲೋ ಆಗ್ತಿರ್ಬೇಕಾ ಸ್ಟಾಗ್ನೆಂಟ್ ಆಗಿರ್ಬೇಕಂದ್ರೆ ಎರಡೂ ಆಗಿರ್ಬೋದು. ಈದರ್ ಇಟ್ ಕ್ಯಾನ್ ಬಿ ಲೋಟಿಕ್ ಕೂಡ ಆಗಿರ್ಬೋದು ಅಥವಾ ಲೆಂಟಿಕ್ ಅಂತ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡ್ತೀನಿ ಈಗ. ಲೋಟಿಕ್ ಅಂದ್ರೆ ಫ್ಲೋಯಿಂಗ್, ಇಟ್ ಇಸ್ ಲೆಂಟಿಕ್ ಅಂದ್ರೆ ಸ್ಟಾಗ್ನೆಂಟ್ ಅಂತ. ಲೆಂಟಿಕ್ ಅಂದ್ರೆ ಸ್ಟಾಗ್ನೆಂಟ್. ಅಂಡ್ 4ನೇದ್ ನೋಡೋದಾದ್ರೆ ಸರ್ ಉಪ್ಪು ನೀರ್ ಇರ್ಬೇಕಾ ಸಿಹಿ ನೀರ್ ಇರ್ಬೇಕಂದ್ರೆ ಯಾವ್ದಾದ್ರು ಇರ್ಲಿ. ಈದರ್ ಇಟ್ ಕ್ಯಾನ್ ಬಿ ಫ್ರೆಶ್ ವಾಟರ್ ಆಗಿರ್ಬೋದು ಅಥವಾ ಸಾಲ್ಟ್ ವಾಟರ್ ಕೂಡ ಆಗಿರ್ಬೋದು. ಫ್ರೆಶ್ ವಾಟರ್ ಕೂಡ ಆಗಿರ್ಬೋದು, ಸಾಲ್ಟ್ ವಾಟರ್ ಕೂಡ ಆಗಿರ್ಬೋದು, ಅಥವಾ ಎಸ್ಟುರಿನ್ ಕೂಡ ಆಗಿರ್ಬೋದು. ಏನಾದ್ರೂ ಆಗಿರ್ಲಿ ಬಾಸ್. ಬಟ್ ಒಂದೇ ಒಂದು ನೆನ್ಪಿಟ್ಕೊಳ್ಳಿ, ಇದು ಎಲ್ಲದಕ್ಕೂ ಒಂದೇ ಒಂದು ಕ್ರೈಟೀರಿಯಾ ಏನಪ್ಪಾ ಅಂತಂದ್ರೆ ಡೆಪ್ತ್ ಎಷ್ಟಿರ್ಬೇಕಿಲ್ಲಿ, 6 ಮೀಟರ್ಗಿಂತ ಕಡಿಮೆ ಇರಬೇಕು. ಈ 6 ಮೀಟರ್ಗಿಂತ ಜಾಸ್ತಿ ಆದ್ರೆ ಅದೇನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಲೇಕ್ ಅಂತ ಕರಿತೀವಿ. 6 ಮೀಟರ್ಗಿಂತ ಜಾಸ್ತಿ ಆದ್ರೆ ಇದನ್ನ ವಿ ಕಾಲ್ ಇಟ್ ಆಸ್ ಲೇಕ್ ಅಂತ. ಎಷ್ಟೊಂದ್ ಜನಕ್ಕೆ ಇದು ಕಾನ್ಸೆಪ್ಟೇ ಗೊತ್ತಿಲ್ಲ, ಎಲ್ಲದಕ್ಕೂ ಕೆರೆ ಕುಂಟೆ ಅಷ್ಟೇ. ಸರ್ ಇಟ್ ಇಸ್ 6 ಮೀಟರ್ಗಿಂತ ಕಮ್ಮಿ ಇದ್ರೆ ಅಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ವೆಟ್ಲ್ಯಾಂಡ್. ಅಂಡ್ 6 ಮೀಟರ್ಗಿಂತ ಜಾಸ್ತಿ ಇದ್ರೆ ಏನು ಸರ್ ಅಂತಂದ್ರೆ ಇಟ್ ಇಸ್ ಮೋರ್ ದ್ಯಾನ್ 6 ಮೀಟರ್ಗಿಂತ ಜಾಸ್ತಿ ಇದ್ರೆ ಅಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಲೇಕ್ ಅಂತ ಕರಿತೀವಿ. ಎಸ್, ಓಕೆ ಅಲ್ವಾ? ಇದನ್ನ ಫಸ್ಟ್ ಒನ್ ಅಂತ ಕರಿತೀವಿ. ಸರ್ ಈ ಒಂದು ವೆಟ್ಲ್ಯಾಂಡ್ ನಮ್ಗೆ ಏನಕ್ಕಾದ್ರೂ ಉಪಯೋಗ ಇದೆಯಾ ಸರ್? ವೈ ವಿ ನೀಡ್ ಟು ಸ್ಟಡಿ ದಿಸ್ ವೆಟ್ಲ್ಯಾಂಡ್? ವೈ? ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ವೆಟ್ಲ್ಯಾಂಡ್? ಈ ವೆಟ್ಲ್ಯಾಂಡ್ ಏನಕ್ಕೆ ಸ್ಟಡಿ ಮಾಡಬೇಕು ನಾವು? ವೆಟ್ಲ್ಯಾಂಡ್ ಸಿಗ್ನಿಫಿಕೆನ್ಸ್ ಏನು ಸರ್ ಅಂತಂದ್ರೆ ವೆಟ್ಲ್ಯಾಂಡ್ ಇಸ್ ಕಾಲ್ಡ್ ಆಸ್ ಕಿಡ್ನೀಸ್ ಆಫ್ ದ ಎಕೋಸಿಸ್ಟಮ್ ಅಂತ ಕರಿತೀವಿ ನಾವು. ಈಗ ನಾನು ಮೊದಲನೇದಾಗಿ ಇದನ್ನ ಕಿಡ್ನೀಸ್ ಅಂತ ಕರಿಬೇಕು ಅಂತಂದ್ರೆ ವೈ ಆರ್ ವಿ ಕಾಲಿಂಗ್ ದಿಸ್ ಆಸ್ ಕಿಡ್ನಿ? ಇಟ್ ಹೆಲ್ಪ್ಸ್ ಇನ್ ಪ್ಯೂರಿಫಿಕೇಶನ್ ಆಫ್ ಪಲ್ಯೂಟೆಂಟ್ಸ್. ಅರ್ಥ ಆಗ್ತಿದೆಯಾ? ಈಗ ನಾನು ಪಲ್ಯೂಟೆಂಟ್ಸ್ ಆದ್ಮೇಲೆ ಮತ್ತೆ ಏನಕ್ಕೆ ಸರ್ ವೆಟ್ಲ್ಯಾಂಡ್ ನ ಸ್ಟಡಿ ಮಾಡ್ತಿದೀವಿ ಅಂತಂದ್ರೆ, ನ್ಯಾಚುರಲ್ ಆಗಿ ಏನಾದ್ರು ಪಲ್ಯೂಟೆಂಟ್ಸ್ ಇದ್ರೆ ಅದನ್ನ ಪ್ಯೂರಿಫಿಕೇಶನ್ ಮಾಡ್ತಕ್ಕಂಥ ಎಕೋಸಿಸ್ಟಮ್ ಯಾವುದು?
ವೆಟ್ಲ್ಯಾಂಡ್ಸ್. ಅದಕ್ಕೋಸ್ಕರ ಈ ಒಂದು ವೆಟ್ಲ್ಯಾಂಡ್ ಏನಂತ ಕರಿತೀವಿ? ವೆಟ್ಲ್ಯಾಂಡ್ ಇಸ್ ಕಾಲ್ಡ್ ಆಸ್ ಕಿಡ್ನೀಸ್ ಆಫ್ ಎಕೋಸಿಸ್ಟಮ್. ಓಕೆನಾ? ಕನೆಕ್ಷನ್ ಸಿಕ್ತಿದ್ಯಾ? ಇಟ್ ಇಸ್ ದ ಟ್ರಾಪಿಕ್ ಲೆವೆಲ್ ಪೊಲ್ಯೂಟೆಂಟ್ಸ್ ಆದ್ಮೇಲೆ ವೈ ಆರ್ ವಿ ಸ್ಟಡಿಂಗ್ ವೆಟ್ಲ್ಯಾಂಡ್ ಅಂತಂದ್ರೆ ಮೇಜರ್ ಆಗಿ ದಿಸ್ ವೆಟ್ಲ್ಯಾಂಡ್ ಕ್ಯಾನ್ ರಿಮೂವ್ ದ ಪೊಲ್ಯೂಟೆಂಟ್ಸ್. ಅದನ್ನ ವಿ ಕಾಲ್ ಇಟ್ ಆಸ್ ಕಿಡ್ನೀಸ್. ಸರ್ ಕಿಡ್ನಿದು ಫೀಚರ್ ಏನು ಸರ್ ಅಂತಂದ್ರೆ ರಿಮೂವಲ್ ಆಫ್ ವೇಸ್ಟ್ ಅಂತ. ರಿಮೂವಲ್ ಆಫ್ ವೇಸ್ಟ್ ಅದನ್ನ ವಿ ಕಾಲ್ ಇಟ್ ಆಸ್ ಕಿಡ್ನೀಸ್ ಆಫ್ ಎಕೋಸಿಸ್ಟಮ್ ಅಂತ ಕರಿತೀವಿ. ಇದು ಮೊದಲೇ. ಅಂಡ್ ಎರಡನೇ ಪಾಸಿಟಿವ್ ಏನು ಸರ್ ಅಂತಂದ್ರೆ ಎರಡನೇ ಪಾಸಿಟಿವ್ ನೋಡೋದಾದ್ರೆ ಸಪೋರ್ಟಿಂಗ್ ಸರ್ವಿಸಸ್ ಇದಾವೆ, ರೆಗ್ಯುಲೇಟಿಂಗ್ ಸರ್ವಿಸಸ್, ದ ಪ್ರಾವಿಷನಿಂಗ್ ಸರ್ವಿಸಸ್, ದ ಕಲ್ಚರಲ್ ಸರ್ವಿಸಸ್ ಅಂತ. ಗೊತ್ತಾಗ್ತದೆ ಏನಕ್ಕೆ ಇಂಟ್ ಕೊಟ್ಟೆ ಅಂತ? ಸರ್ ಸಪೋರ್ಟ್ ಏನೇನ್ ಸಪೋರ್ಟ್ ಮಾಡುತ್ತೆ ಸರ್? ಏನೇನ ಸಪೋರ್ಟ್ ಮಾಡತ್ತಪ್ಪ ಈ ವೆಟ್ಲ್ಯಾಂಡ್? ವೆಟ್ಲ್ಯಾಂಡ್ ಸಪೋರ್ಟ್ಸ್ ಫಾನಾ, ಫ್ಲೋರಾ, ಡಿಫರೆಂಟ್ ಬರ್ಡ್ ಸ್ಪೀಶೀಸ್ ಆಗಿರ್ಬೋದು, ಹ್ಯೂಜ್ ಅಮೌಂಟ್ ಆಫ್ ಬರ್ಡ್ಸ್, huge amount of fishes. It is huge amount of birds ಆಗಿರ್ಬೋದು, ಫಿಶಸ್ ಆಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಮೀನುಗಳಾಗಿರ್ಬೋದು. ಅದೇ ರೀತಿ ವಿ ಕಾಲ್ ಇಟ್ ಆಸ್ ಡಿಫರೆಂಟ್ ಸ್ಪೀಶಸ್ ಆಫ್ ದ ಪ್ಲಾಂಟ್ಸ್ ಕೂಡ ಗ್ರೋ ಆಗ್ತವೆ. ಏನಕ್ಕೆ? ಡೆಪ್ತ್ 6 ಮೀಟರ್ ಇರೋದಲ್ವಾ? ಪ್ಲಾಂಟ್ಸ್ ಕ್ಯಾನ್ ಆರಾಮ್ಸೆ ಗ್ರೋ. ಹೌದೋ ಇಲ್ವೋ? ಇಟ್ ಇಸ್ ಪ್ಲಾಂಟ್ಸ್ ಕ್ಯಾನ್ ಈಸಿಲಿ ಗ್ರೋ. ಇದನ್ನ ವಿ ಕಾಲ್ ಇಟ್ ಆಸ್ ಏನ್ ಸರ್ವಿಸ್ ಅಂತ ಕರಿತೀವಿ? ಸಪೋರ್ಟಿಂಗ್ ಸರ್ವಿಸಸ್. ನಾವು ಸರ್ ಸೆಕೆಂಡ್ ರೆಗ್ಯುಲೇಟಿಂಗ್ ಸರ್ವಿಸ್ ಹೆಂಗೆ ಸರ್ ಅಂತಂದ್ರೆ ಮೇಜರ್ ರೆಗ್ಯುಲೇಟಿಂಗ್ ಸರ್ವಿಸ್ ಯಾವ್ದಿದು? ಇಟ್ ಇಸ್ ಮೇಜರ್ ರೆಗ್ಯುಲೇಟಿಂಗ್ ಸರ್ವಿಸ್ ಏನಪ್ಪಾ ಅಂತಂದ್ರೆ ಅ ಪ್ಯೂರಿಫಿಕೇಶನ್ ಆಫ್ ವಾಟರ್. ದ ಸೆಕೆಂಡ್ ಮೇಜರ್ ದ ಸರ್ವಿಸ್ ನೋಡೋದಾದ್ರೆ ದ ಪ್ಯೂರಿಫಿಕೇಶನ್ ಆಫ್ ವಾಟರ್ ಮಾಡ್ತಕ್ಕಂಥ ನ್ಯಾಚುರಲ್ ಎಕೋಸಿಸ್ಟಮ್ ಅಲ್ಲಿ ಯಾವ್ದು ಸರ್ ಅಂತಂದ್ರೆ ಈ ಒಂದು ವೆಟ್ಲ್ಯಾಂಡ್ಸ್ ಅಂತ ಕರಿತೀವಿ. ದ ನ್ಯಾಚುರಲ್ ಪ್ಯೂರಿಫಿಕೇಶನ್ ಅಂತ. ಅಂಡ್ ಮೂರನೇದು ವಿ ಕಾಲ್ ಇಟ್ ಆಸ್ ಪ್ರಾವಿಷನಿಂಗ್ ಸರ್ವಿಸಸ್ ಅಂತ. ಪ್ರಾವಿಷನಿಂಗ್ ಅಂದ್ರೆ ವಿಚ್ ಗಿವ್ಸ್ ಫುಡ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಅದೇ ರೀತಿ ಎಂಪ್ಲಾಯ್ಮೆಂಟ್ ಆಗಿರ್ಬೋದು. ಇಟ್ ಇಸ್ ಎಂಪ್ಲಾಯ್ಮೆಂಟ್. ಈ ಮೀನ್ ಇರ್ತಕ್ಕಂಥದ್ದು ಎಂಪ್ಲಾಯ್ಮೆಂಟ್ ಅಲ್ವಾ? ಅದೇ ರೀತಿ ಫಿಶ್ ನ ತಿಂತಿದ್ರೆ ಅದನ್ನ ಆಹಾರ ಆಯ್ತಲ್ವಾ, ಊಟ ಆಯ್ತು. ಅದೇ ರೀತಿ ಮೆಡಿಸಿನಲ್ ಪ್ಲಾಂಟ್ಸ್, ಇಟ್ ಇಸ್ ಪ್ರಾವಿಷನ್ ಸ್ಟೋರ್ ಅಂತ ನೆನ್ಪಿಟ್ಕೊಳ್ಳಿ, ಎಲ್ಲ ಸಿಗತ್ತೆ ಅಂತ ಅಲ್ಲಿ. ಎವ್ರಿಥಿಂಗ್ ಯು ವಿಲ್ ಗೆಟ್, ನಥಿಂಗ್ ಬಟ್ ಫುಡ್ ಆಗಿರ್ಬೋದು, ಶೆಲ್ಟರ್ ಆಗಿರ್ಬೋದು, ಅದೇ ರೀತಿ ವಿ ಕಾಲ್ ಇಟ್ ಆಸ್ ಮೆಡಿಸಿನ್ಸ್ ಆಗಿರ್ಬೋದು, ಈ ಒಂದು ರೀಜನ್ ಅಲ್ಲಿ ಸಿಗತ್ತೆ. ಹೌದೋ ಇಲ್ವೋ? ಮೂರನೇ ಪ್ರಾವಿಷನ್. ನಾಲ್ಕನೇದು ಈ ಒಂದು ರೀಜನ್ ಕೂಡ ನಾವು ವರ್ಷಿಪ್ ಮಾಡ್ತೇವೆ. ಈ ಗಣೇಶ ಬಿಡ್ಬೇಕಾದ್ರೆ ಎಲ್ಲೋ ಬಿಡ್ತೀವಿ? ಕೆರೆಯಲ್ಲಿ, ನೀರಲ್ಲಿ ಬಿಡ್ತೀವಿ. ಅಂಡ್ ಸೆಕೆಂಡ್ ಒನ್ ನೋಡೋದಾದ್ರೆ ಯಾವ್ದಾದ್ರು ಒಂದು ಪೂಜೆ ಮಾಡಿರ್ತಕ್ಕಂಥದ್ದು, ಇಟ್ ಇಸ್ ಯಾರೋ ತೀರ್ಕೊಂಡಿದ್ದಾರೆ. ಈಗ ತೀರ್ಕೊಂಡಿರೋದನ್ನ ಇಟ್ ಇಸ್ ನೀರಲ್ಲಿ ಬಿಡ್ಬೇಕಲ್ವಾ? ಅದ್ನಲ್ಲಿ ಬಿಡ್ತೀವಿ ನಾರ್ಮಲ್ ಆಗಿ ವೆಟ್ಲ್ಯಾಂಡ್ಸ್ ಅಲ್ಲಿ. ಅದರ ಜೊತೆಗೆ ಇಟ್ ಇಸ್ ಆಲ್ಸೋ ಯೂಸ್ಡ್ ಆಸ್ ಟೂರಿಸಂ ಆಕ್ಟಿವಿಟಿ ಆಲ್ಸೋ. ಇಟ್ ಹಸ್ ಬೀನ್ ಯೂಸ್ಡ್ ಆಸ್ ಟೂರಿಸಂ ಆಕ್ಟಿವಿಟಿ ಆಲ್ಸೋ. ಏನಕ್ಕೆ ಸರ್ ಟೂರಿಸಂ ಆಕ್ಟಿವಿಟಿ ಅಂತಂದ್ರೆ ದರ್ ಆರ್ ರಿಚ್ ಬಯೋಡೈವರ್ಸಿಟಿ ಇದೆಯಲ್ಲ, ರಿಚ್ ಬರ್ಡ್ಸ್ ಇದಾವೆ, ಫಿಶಸ್ ಇದಾವೆ, ಪ್ಲಾಂಟ್ಸ್ ಇದಾವೆ. ಹೌದೋ ಇಲ್ವೋ? ಈ ಟೂರಿಸ್ಟ್ ನೋಡಪ್ಪ ಈ ಮೀನ್ ಕಾಣಿಸ್ತಿದೆ, ಈ ಮೀನು ಅಂತ. ಅದಾದ್ಮೇಲೆ ಇಟ್ ಇಸ್ ನೋಡು ಪಕ್ಷಿ ಕಾಣಿಸ್ತಿದೆ, ಬರ್ಡ್ ವಾಚರ್ಸ್. ಎಕ್ಸಾಂಪಲ್ ಕೊಡಿ ಸರ್ ಅಂತ. ಎಕ್ಸಾಂಪಲ್ ಕೊಡಿ ನೀವು. ಎಕ್ಸಾಂಪಲ್ ವೆಟ್ಲ್ಯಾಂಡ್ಸ್ಗೆ ಈಗ ಒಂದೊಂದು ಎಕ್ಸಾಂಪಲ್ ಕೊಡಿ ಪಟ್ಪಟ್ಟಂತ. ಈಗ ನ್ಯಾಚುರಲ್ ಒಂದು, ಮ್ಯಾನ್ ಮೇಡ್ ಒಂದು, ಮೇನೆ ಫಾಸ್ಟ್. ನ್ಯಾಚುರಲ್ಗೆ ಇಟ್ ಇಸ್ ವಿ ಕಾಲ್ ಇಟ್ ಆಸ್ ಕೆರೆ ಆಗಿರ್ಬೋದು. ನಾರ್ಮಲ್ ಆಗಿ ವಿ ಕಾಲ್ ಇಟ್ ಆಸ್ ದ ಕೆರೆ. ಅದನ್ನ ಕೆರೆ ಅಂತ ಕರಿತೀವಿ, ದ ಪಾಂಡ್ ಅಂತ ಕರಿತೀವಿ. ಲೇಕ್ ಬರೋದ ಇಲ್ಲಿ. ಇಟ್ ಇಸ್ ಪಾಂಡ್. ಇವಾಗ ಗೊತ್ತಿರಬೇಕು ಪಾಂಡ್ ಮತ್ತೆ ಲೇಕ್ ಏನ್ ಡಿಫ್ರೆನ್ಸ್ ಅಂತ. ಪಾಂಡ್ ಅಂದ್ರೆ ಲೆಸ್ ದೆನ್ 6 ಮೀಟರ್ ಇರುತ್ತೆ, ಲೇಕ್ ಅಂದ್ರೆ ಮೋರ್ ದೆನ್ 6 ಮೀಟರ್ಸ್. ಆರ್ಟಿಫಿಷಿಯಲ್ ಎಕ್ಸಾಂಪಲ್ ಕೊಡಿ. ಆರ್ಟಿಫಿಷಿಯಲ್ಗೆ ಟ್ಯಾಂಕ್ಸ್ ಆಗಿರ್ಬೋದು, ಅದೇ ರೀತಿ ರಿಸರ್ವಾಯರ್ಸ್ ಆಗಿರ್ಬೋದು, ಡ್ಯಾಮ್ ಆಗಿರ್ಬೋದು. ಓಕೆ ಅಲ್ವಾ? ಎಸ್, ಇಟ್ ಇಸ್ ಯಾವ್ದಪ್ಪ ಬರುತ್ತೆ ಅಲ್ಲ, ಎಲ್ಲಿ ಬರುತ್ತೆ? ಸ್ವ್ಯಾಂಪ್ ಮಾರ್ಷಿ ಎಲ್ಲ ಮೇಜರ್ ಆಗಿ ಸಾಲ್ಟ್ ವಾಟರ್ ಬರುತ್ತೆ. ಓಕೆ, ನೋಡೋಣ ಅದ್ರ ಬಗ್ಗೆ ಎಲ್ಲ. ಡ್ಯಾಮ್ ಆಗಿರ್ಬೋದು, ರಿಸರ್ವಾಯರ್ ಆಗಿರ್ಬೋದು, ಟ್ಯಾಂಕ್ ಆಗಿರ್ಬೋದು, ಇವೆಲ್ಲ ಇಲ್ಲೇ ಬರ್ತಾವ. ಮ್ಯಾನ್ ಮೇಡ್, ಮನುಷ್ಯ ಕಟ್ಟಿರ್ತಕ್ಕಂಥದ್ದು. ಅಂಡ್ ಎರಡನೇದು ನೋಡೋದಾದ್ರೆ ಪರ್ಮನೆಂಟ್ ಕೂಡ ಆಗಿರ್ಬೋದು, ಟೆಂಪ್ರರಿ ಕೂಡ ಆಗಿರ್ಬೋದು. ನಾವು ಪರ್ಮನೆಂಟ್ ಯಾವ್ದು, ಟೆಂಪ್ರರಿ ಯಾವ್ದು? ನಾವು ಟೆಂಪ್ರರಿ ಯಾವ್ದು ಸರ್ ಅಂತಂದ್ರೆ ಪ್ಯಾಡಿ ಫೀಲ್ಡ್ಸ್ ಅಂತ. ಅಂದ್ರೆ ಇಟ್ ಇಸ್ ಭತ್ತ,
ಭತ್ತದ ಗದ್ದೆ ಅದೇನು ಟೆಂಪ್ರವರಿನ ಪರ್ಮನೆಂಟ್ ಅದು? ಇಟ್ ಇಸ್ ಟೆಂಪ್ರವರಿ. ಇಟ್ ಇಸ್ ದಟ್ ಟೆಂಪ್ರವರಿ. ಶುಗರ್ ಕೇನ್ ಕಬ್ಬಾಗಿರ್ಬೋದು, ಅದೇ ರೀತಿ ಭತ್ತ ಆಗಿರ್ಬೋದು, ಎಲ್ಲಿ ಬರ್ತವೆ ಎಲ್ಲ ಮೇಜರ್ ಕಮ್ಸ್ ಅಂಡರ್ ಟೆಂಪ್ರವರಿ. ಸರ್ ಪರ್ಮನೆಂಟ್ ಯಾವ ಸರ್ ಅಂದ್ರೆ ಪರ್ಮನೆಂಟ್ ಅಂದ್ರೆ ಇವೆ ಅಲ್ವಾ, ಡ್ಯಾಮ್ ಆಗಿರ್ಬೋದು, ರಿಸರ್ವರ್ ಟ್ಯಾಂಕ್ಸ್ ಆಗಿರ್ಬೋದು, ಪಾಂಡ್ ಆಗಿರ್ಬೋದು. ಅಂಡ್ ನೆಕ್ಸ್ಟ್ ಲೋಟಿಕ್ ಮೂವ್ ಆಗ್ತಿರ್ತಕ್ಕಂಥದ್ದು. ಅಂಡ್ ಎರಡನೇದು ಲಂಟಿಕ್. ಮೂವ್ ಆಗ್ತಕ್ಕಂಥದ್ದು ಹೇಳಿ. ಇಟ್ ಇಸ್ ಮೂವ್ ಆಗ್ತಕ್ಕಂಥದ್ದು ಯಾವುದು ಸರ್ ಅಂತಂದ್ರೆ ಮೇಜರ್ ಆಗಿ ರಿವರ್ಸ್ ಅಲ್ವಾ, ನದಿಗಳು. ಮೇಜರ್ ಆಗಿ ಕಾಲ್ ಇಟ್ ಆಸ್ ರಿವರ್ಸ್. ರಿವರ್ಸ್ ಕೂಡ ವೆಟ್ಲ್ಯಾಂಡ್, ಬಟ್ ಏನು ಅಂತ 6 ಮೀಟರ್ಗಿಂತ ಜಾಸ್ತಿ ಇರಬಾರ್ದು. ಸಿ ಮೆಜಾರಿಟಿ ಆಫ್ ದ ರಿವರ್ಸ್ ಡಸ್ ನಾಟ್ ಹ್ಯಾವ್ ಮೋರ್ ದನ್ 6 meters. ಮೆಜಾರಿಟಿ ಮಾತಾಡ್ತಿದ್ವಿ. ಅಂಡ್ ಲೆಂಟಿಕ್ ಸರ್ ಸ್ಟ್ಯಾಟಿಕ್ ಯಾವುದು ಸರ್ ಅಂದ್ರೆ ಒಂದೇ ಕಡೆ ಇರ್ತಕ್ಕಂಥ ನೋಡೋದಾದ್ರೆ ಇವೆ ಅಲ್ವಾ, ಟ್ಯಾಂಕ್ಸ್ ಆಗಿರ್ಬೋದು, ಪಾಯಿಂಟ್ಸ್ ಆಗಿರ್ಬೋದು. ಅದಾದ್ಮೇಲೆ ವಿ ಕಾಲ್ ಇಟ್ ಆಸ್ ಇಟ್ ಇಸ್ ದ ಪ್ಯಾಡಿ ಫೀಲ್ಡ್ಸ್ ಆಗಿರ್ಬೋದು. ಅದೇ ರೀತಿ ಫ್ರೆಶ್ ವಾಟರ್ ನೋಡೋದಾದ್ರೆ ಎಲ್ಲ ಬರ್ತವೆ ಫ್ರೆಶ್ ವಾಟರ್. ಬಟ್ ಸಾಲ್ಟ್ ವಾಟರ್ ಎಕ್ಸಾಂಪಲ್ ಕೊಡಿ ಸರ್ ಅಂತಂದ್ರೆ ಲಗೂನ್ಸ್ ಆಗಿರ್ಬೋದು, ಸ್ವಾಂಪ್ ಆಗಿರ್ಬೋದು, ಮಾರ್ಷಸ್ ಆಗಿರ್ಬೋದು, ಮ್ಯಾಂಗ್ರೂವ್ ಎಕೋಸಿಸ್ಟಮ್ ಆಗಿರ್ಬೋದು, ಎಲ್ಲಿ ಬರ್ತವೆ? ಇಟ್ ಇಸ್ ಕೋರಲ್ ರೀಫ್ ಬರುತ್ತೆ. ಕೋರಲ್ ರೀಫ್ ಬರೋದು ಮೇಜರ್ ಆಗಿ ಮ್ಯಾಂಗ್ರೋವ್ಸ್ ಅಂತ. ಓಕೆನಾ? ಈಗ ಅರ್ಥ ಆಗ್ತಿದೆ ಯಾವುದೇ ರೀಜನ್ ಇರಲಿ, ಇಟ್ ಕ್ಯಾನ್ ಬಿ ಇನ್ಲ್ಯಾಂಡ್ ಅಲ್ಲಿ ಕೂಡ ಇರ್ಬೋದು, ಕೋಸ್ಟಲ್ ಕೂಡ ಇರ್ಬೋದು. ಅದೇ ರೀತಿ ನ್ಯಾಚುರಲ್ ಬರುತ್ತೆ, ಆಕ್ವಾಕಲ್ಚರ್ ಪ್ಲಾನ್ ಬರುತ್ತೆ. ಬಟ್ ಅದ್ರ 6 meter ಜಾಸ್ತಿ ಹೆಚ್ಚಾಗಬಾರ್ದು. ಇಟ್ ಇಸ್ ಅಕ್ವಾಕಲ್ಚರ್ ಬರುತ್ತೆ, ಸಾಲ್ಟ್ ಪ್ಯಾನ್ ಅಂತ ಕರಿತೀವಿ ಅದು ಬರುತ್ತೆ. ಆಲ್ ದಿಸ್ ಕಮ್ಸ್ ಅಂಡರ್ ಆ ಕಾನ್ಸೆಪ್ಟ್ ಕಾಲ್ಡ್ ಆಸ್ ವೆಟ್ಲ್ಯಾಂಡ್ಸ್. ಈಗ ನೀವೇ ಹೇಳಿ, ಡೋಂಟ್ ಯು ಥಿಂಕ್ ಮೆಜಾರಿಟಿ ಆಫ್ ದ ಅಕ್ವಾಟಿಕ್ ಎಕೋಸಿಸ್ಟಮ್ ಕಮ್ಸ್ ಅಂಡರ್ ವೆಟ್ಲ್ಯಾಂಡ್ಸ್? ಮೆಜಾರಿಟಿ ಬಂದ್ಬಿಡ್ತಾವೆ. ಎಕ್ಸೆಪ್ಟ್ ಯಾವುದು ಅಂತಂದ್ರೆ ಮೇಜರ್ ಓಷನ್ಸ್ ಬಿಟ್ಟು ಆಲ್ ದ ಥಿಂಗ್ಸ್ ಕಮ್ಸ್ ಅಂಡರ್ ವೆಟ್ಲ್ಯಾಂಡ್ಸ್. ಓಕೆನಾ? ಅಂಡ್ ಎರಡನೇದು ನೋಡೋದಾದ್ರೆ ಫೀಚರ್ಸ್ ಆದ್ಮೇಲೆ ಸಿಗ್ನಿಫಿಕೆನ್ಸ್. ಓಕೆನಾ? ನಾವು ಇಷ್ಟೆಲ್ಲಾ ಉಪಯೋಗಗಳಿದ್ರೆ ಡೋಂಟ್ ಯು ಥಿಂಕ್ ವಿ ನೀಡ್ ಟು ಕನ್ಸರ್ವ್ ದಿಸ್ ವೆಟ್ಲ್ಯಾಂಡ್? ಹೌದೋ ಇಲ್ವೋ? ಯಸ್. ನಾವು ಈ ಒಂದು ಸಿಗ್ನಿಫಿಕೆಂಟ್ ಸಪೋರ್ಟಿಂಗ್ ಸರ್ವಿಸಸ್, ರೆಗ್ಯುಲೇಟಿಂಗ್ ಸರ್ವಿಸ್, ಪ್ರಾವಿಷನಿಂಗ್ ಅಂತ ಕರಿತೀವಿ. ಅದಾದ್ಮೇಲೆ ಕಲ್ಚರಲ್. ಬಟ್ ನಿಮ್ಗೆ ಆಲ್ರೆಡಿ ಗೊತ್ತಿದ್ದಂಗೆ ಇಟ್ ಇಸ್ ಎವ್ರಿ ಎಕೋಸಿಸ್ಟಮ್ ಇಸ್ ಬೀನ್ ಇಂಪ್ಯಾಕ್ಟೆಡ್ ಬೈ ಎಲ್ಲಿಂದ? ಎವ್ರಿ ಸಿಸ್ಟಮ್ ಇಸ್ ಬೀನ್ ಇಂಪ್ಯಾಕ್ಟೆಡ್ ಬೈ ಎಲ್ಲಿಂದ ಇಂಪ್ಯಾಕ್ಟ್ ಆಗ್ತಿದಾವಪ್ಪ ಅಂತಂದ್ರೆ ಮೇಜರ್ ಆಗಿ ಇಂಪ್ಯಾಕ್ಟ್ ಅಂದ್ರೆ ಎಲ್ಲಿಂದ ಸರ್ ಅಂತಂದ್ರೆ ಮತ್ತೆ ಹಿಪೋ. ಸರ್ ಹಿಪೋ ಹೆಂಗೆ ಸರ್ ಅಂತಂದ್ರೆ ಹ್ಯಾಬಿಟಾಟ್ ಇಸ್ ಬೀನ್ ಡಿಗ್ರೇಡೆಡ್. ನಾವು ಹ್ಯಾಬಿಟೇಟ್ ಹೆಂಗ್ ಡಿಗ್ರೇಡ್ ಆಗ್ತಿದೆ, ಒಂದು ಅಕ್ವಾಟಿಕ್ ಎಕೋಸಿಸ್ಟಮ್ ಹೆಂಗ್ ಡಿಗ್ರೇಡ್ ಆಗ್ತಿದೆ ಅಂತಂದ್ರೆ ಮೇಜರ್ ಆಗಿ ನೋಡೋದಾದ್ರೆ ಬಿಕಾಸ್ ಆಫ್ ಪಾಪ್ಯುಲೇಷನ್, ಬಿಕಾಸ್ ಆಫ್ ಪಲ್ಯೂಷನ್ ಮೂಲಕ ಹ್ಯಾಬಿಟಾಟ್ ಡಿಗ್ರೇಡ್ ಆಗ್ತಿದಾವೆ. ಬಿಕಾಸ್ ಆಫ್ ಪಲ್ಯೂಷನ್ ದ ಹ್ಯಾಬಿಟಾಟ್ ಇಸ್ ಡಿಗ್ರೇಡಿಂಗ್. ಅದೇ ರೀತಿ ಎರಡನೇ ನೋಡೋದಾದ್ರೆ ಪಾಪ್ಯುಲೇಷನ್ ಜಾಸ್ತಿ ಆದ್ರೆ ಡೋಂಟ್ ಯು ಥಿಂಕ್ ಹ್ಯಾಬಿಟಾಟ್ ಡಿಗ್ರೇಡೇಷನ್ ವಿಲ್ ಆಲ್ಸೋ ಸ್ಟಾರ್ಟ್ ಟು ಟೇಕ್ ಪ್ಲೇಸ್? ಈಗ ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಬೆಳ್ಳಂದೂರು ಕೆರೆ ಆಗಿರ್ಬೋದು, ವರ್ತೂರ್ ಕೆರೆ ಆಗಿರ್ಬೋದು, ವೈ ಇಟ್ ಇಸ್ ಡಿಗ್ರೇಡಿಂಗ್? Because of population explosion, we are directly releasing the pollution directly into the aquatic ecosystem. ಆ ಒಂದು aquatic ecosystem ಗೆ ಡೈರೆಕ್ಟ್ ಆಗಿ ಪೊಲ್ಯೂಟೆಂಟ್ ರಿಲೀಸ್ ಆದ್ರೆ we will experience a concept called as eutrophication ಆಗಿರ್ಬೋದು. And the second one we call it as algal bloom ಅಂತ ಕರಿತೀವಿ. ಹೌದೋ ಇಲ್ವೋ? algal bloom. And last one ನೋಡೋದಾದ್ರೆ we are over exploiting this aquatic ecosystem. ಓವರ್ ಎಕ್ಸ್ಪ್ಲಾಯ್ಟೇಷನ್ ಅಂದ್ರೆ ಏನು? ಇಟ್ ಇಸ್ ಜಾಸ್ತಿ ಮೀನ್ ಹಿಡಿಯೋದು ಅಂಡ್ ಜಾಸ್ತಿ ಸ್ಕೂಟರ್ಸ್ ನ ಡ್ರೈವ್ ಮಾಡೋದು, ಶಿಪ್ಸ್ ಓಡಿಸೋದು, ಆಯಿಲ್ ಸ್ಪಿಲ್ ಆಗಿರ್ಬೋದು. ಇಟ್ ಇಸ್ ಓವರ್ ಮೋಟರೈಸೇಷನ್ ಆಫ್ ದ ಶಿಪ್ಸ್ ಆಗಿರ್ಬೋದು. ಅದೇ ರೀತಿ ವಿ ಕಾಲ್ ಇಟ್ ಆಸ್ ಇಟ್ ಇಸ್ ಓವರ್ ಫಿಶಿಂಗ್ ಕೂಡ. ಇಟ್ ಇಸ್ ಲೀಡಿಂಗ್ ಟು ಅ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಡಿಗ್ರೇಡೇಷನ್ ಆಫ್ ದಿಸ್ ವೆಟ್ಲ್ಯಾಂಡ್ಸ್. ನೋಡಿ, ಒಂದ್ ಕಡೆ ಇದನ್ನ ಕಿಡ್ನೀಸ್ ಆಫ್ ದ ಅರ್ತ್ ಅಂತ ಕರಿತಾ ಇದೀವಿ, ಕಿಡ್ನೀಸ್ ಆಫ್ ದ ಅರ್ತ್. ಅಂಡ್ ಇನ್ನೊಂದು ಕಡೆ ವಿ ಹ್ಯೂಮನ್ ಬೀಯಿಂಗ್ಸ್ ಆರ್ ಡಿಗ್ರೇಡಿಂಗ್ ದಿಸ್ ವೆಟ್ಲ್ಯಾಂಡ್ಸ್. ಇದನ್ನೆಲ್ಲ ನೋಡ್ತಾ ನಮ್ ಎನ್ವಿರಾನ್ಮೆಂಟಲ್ ಆರ್ಗನೈಸೇಷನ್ಸ್ ಆಗಿರ್ಬೋದು ಅಥವಾ ನಮ್ ಎನ್ವಿರಾನ್ಮೆಂಟಲಿಸ್ಟ್ ಸೈಲೆಂಟ್ ಆಗಿ ಕೂರ್ತಾರ ಅಥವಾ ವಿಲ್ ದೇ ಕಮ್ ಔಟ್ ವಿತ್ ಅನ್ ಇನಿಷಿಯೇಟಿವ್? ಹೌದೋ ಇಲ್ವೋ? ಎಸ್, ದೇ ಕೇಮ್ ಔಟ್ ವಿತ್ ಅನ್ ಇನಿಷಿಯೇಟಿವ್ ಕಾಲ್ಡ್ ಆಸ್ ರಾಮ್ಸಾರ್ ಕನ್ವೆನ್ಷನ್ ಅಂತ. They came out with a convention called as
ಯಾವ್ದಪ್ಪ ಅಂದ್ರೆ ರಾಮ್ಸಾರ್ ಕನ್ವೆನ್ಷನ್. ಬೇಸಿಕ್ ಆಗಿ ಎಕ್ಸಾಮ್ ಅಲ್ಲಿ ಕ್ವೆಶ್ಚನ್ ಕೇಳ್ತಾರೆ. ರಾಮ್ಸಾರ್ ಕನ್ವೆನ್ಷನ್ ಡೀಲ್ಸ್ ವಿತ್ ಪ್ರೊಟೆಕ್ಷನ್ ಆಫ್ ಯಾವ ಒಂದು ಎಕೋಸಿಸ್ಟಮ್ ಅಂತ. ಯಾವ ಒಂದು ಎಕೋಸಿಸ್ಟಮ್ ಅಪ್ಪ? ಇಟ್ ಮೇಜರ್ಲಿ ಪ್ರೊಟೆಕ್ಟ್ಸ್ ದ ಎಕೋಸಿಸ್ಟಮ್ ಕಾಲ್ಡ್ ಆಸ್ ವೆಟ್ ಲ್ಯಾಂಡ್ ಎಕೋಸಿಸ್ಟಮ್ ಅಂತ ಕರಿತೀವಿ ನಾವು. ವೆಟ್ ಲ್ಯಾಂಡ್ ಎಕೋಸಿಸ್ಟಮ್ ನಿಮ್ಗೆ ಗೊತ್ತಿರ್ಬೇಕಿಲ್ಲಿ. ನಾನು ಇಲ್ಲಿವರೆಗೂ ಮೂರೇ ಪಾಯಿಂಟ್ ಹೇಳಿದ್ದಾನೆ ಅಷ್ಟೇ. ಒಂದು ಡೆಫಿನೇಷನ್ ಹೇಳಿದೆ. ಏನಪ್ಪ ಡೆಫಿನೇಷನ್? ಇಟ್ ಇಸ್, ಐ ಕ್ಯಾನ್ ಸೇ ಇಟ್ಸ್ an aquatic ecosystem covered with water. It can be permanent or temporary, or permanent or natural, or it can be temporary or permanent, or it can be static or flowing. And fourth one we call it as, it can be fresh water, salt water, estuarine water, but the depth should not exceed more than 6 meters. Okay alva? Natural irli, artificial irli, followed by lotic irli, lentic irli, permanent irli, temporary irli, inland irli, coastal irli. ಅದೇ ರೀತಿ we call it as flowing ಇರ್ಲಿ, stagnant ಇರ್ಲಿ, fresh water, salt water, ಯಾವ್ದಾರ ಎಕೋಸಿಸ್ಟಮ್ ಇರಲಿ, ಬಟ್ ಡೆಪ್ತ್ ಸೆಂಟಿಮೀಟರ್ ಗಿಂತ ಕಡಿಮೆ ಇದ್ರೆ ಆ ಒಂದು ಎಕೋಸಿಸ್ಟಮ್ ಏನಂತ ಕರಿತೀವಿ? ವೆಟ್ ಲ್ಯಾಂಡ್ ಅಂತ ಕರಿತೀವಿ. ಅದೇ 6 ಮೀಟರ್ ಜಾಸ್ತಿ ಆದ್ರೆ ಅದನ್ನ ಲೇಕ್ ಅಂತ ಕರಿತೀವಿ ನಾವು. ಸರ್ ಈ ಒಂದು ವೆಟ್ ಲ್ಯಾಂಡ್ ಏನ್ ಸರ್ ನಮ್ಗೆ ಉಪಯೋಗ ಇದೆಯಾ ಸರ್ ಅಂದ್ರೆ, ಆಬ್ವಿಯಸ್ಲಿ ಇಟ್ ಹ್ಯಾಸ್ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ಸ್. ಒನ್ ವಿ ಕಾಲ್ ಇಟ್ ಆಸ್ ಇದನ್ನ ಕಿಡ್ನೀಸ್ ಆಫ್ ದ ಅರ್ತ್ ಅಂತ ಕರಿತೀವಿ, ಅಥವಾ ಕಿಡ್ನೀಸ್ ಆಫ್ ಎಕೋಸಿಸ್ಟಮ್ ಅಂತ. ಸರ್ ಕಿಡ್ನೀಸ್ ಆಫ್ ದ ಅರ್ತ್ ಅಂದ್ರೆ ಏನು ಸರ್ ಅಂದ್ರೆ, ಇಟ್ ಇಸ್ ಮೇಜರ್ಲಿ ಇನ್ವಾಲ್ವ್ಡ್ ಇನ್ ವೇರ್? Majorly involved in purification of the pollutants. Major eutrophication ಕಾನ್ಸೆಪ್ಟ್ ಅಲ್ಲಿ ಪೊಲ್ಯೂಷನ್ ರಿಲೀಸ್ ಆಗಿರುತ್ತಲ್ವಾ, ಅದನ್ನ ಪ್ಯೂರಿಫೈ ಮಾಡ್ತಕ್ಕಂತ ಎಕೋಸಿಸ್ಟಮ್ ಯಾವ್ದಿಲ್ಲಿ? ಇಟ್ ಇಸ್ ವೆಟ್ಲ್ಯಾಂಡ್ಸ್. ಸರ್ ಮಾಡತ್ತಾ ಸರ್ ಅಂದ್ರೆ ಕಂಟಿನ್ಯೂಸ್ ಆಗಿ ಮಾಡ್ತಿರುತ್ತೆ, ಬಟ್ ನಾವು ಕಂಟಿನ್ಯೂಸ್ ಆಗಿ ಪೊಲ್ಯೂಷನ್ ಕೂಡ ರಿಲೀಸ್ ಮಾಡ್ತಿದೀವಿ. ಬಟ್ ಒಂದು ಪಾಯಿಂಟ್ ಆದ್ಮೇಲೆ ಏನಾಗತ್ತೆ? ಇಟ್ ವಿಲ್ ಲೂಸ್ ಇಟ್ಸ್ ಕ್ಯಾರಿಂಗ್ ಕೆಪಾಸಿಟಿ. ನೆನ್ಪಾಯ್ತಾ? ಇಟ್ ಇಸ್ ಯಾವುದೇ ಒಂದು ಎಕೋಸಿಸ್ಟಮ್. ಈಗ ನಾನು ಫಾರ್ ಎಕ್ಸಾಂಪಲ್, ಈಗ ನಾನು ಯಾರಾದ್ರೂ ಮನೇಲಿ ಬೈತಾ ಇದ್ದಾಗ ನಾನು ಒಂದು ಪಾಯಿಂಟ್ ಅವರು ತಡ್ಕೋತೀನಿ. ಅದಾದ ನಾನು ಏನ್ ಮಾಡ್ತೀನಿ? ತಲೆ ಕೆಟ್ಟ ಏನ್ ಮಾಡ್ತೀನಿ? ಕಿಚ್ಚಾಡೋದು. ಅಂಡ್ that we call it as the carrying capacity. The point which the natural ecosystem can rejuvenate on itself. ಅದನ್ನ we call it as carrying capacity ಅಂತ ಕರಿತೀವಿ. ಬಟ್ ನಾವೇನ್ ಮಾಡ್ತೀವಿ? ಒಂದ್ಸರಿ ಪೊಲ್ಯೂಷನ್ ಹಾಕಿ ಸುಮ್ನೆ ಆದ್ರೆ ಅದು ರಿಜುವಿನೇಟ್ ಆಗತ್ತೆ. ಬಟ್ ನಾವೇನೋ ಡೈಲಿ ಪೊಲ್ಯೂಷನ್ ಆಗ್ತಾ ಇದ್ರೆ, can this wetlands, can they function in true manner? Function ಮಾಡ್ಬೋದು ಅಂದ್ರೆ no, because it is losing its carrying capacity. ನಾವು carrying capacity ಲೂಸ್ ಆಗ್ತಿದ್ರೆ ಓವರ್ ಶೂಟ್ ಡೇ ಕಡಿಮೆ ಆಗತ್ತಾ ಜಾಸ್ತಿ ಆಗತ್ತಾ? ಇಟ್ ಇಸ್ ಜಾಸ್ತಿ ಆಗತ್ತೆ. nothing but exploitation of resources is increasing ಅಂತ. ಒಂದೇದಾಯ್ತು. ಎರಡನೇದು ನೋಡೋದಾದ್ರೆ ಸರ್ ಸಿಗ್ನಿಫಿಕೆನ್ಸ್ ಏನೇನು ಸರ್ ಅಂತಂದ್ರೆ, ಆಲ್ವೇಸ್ ಸಪೋರ್ಟಿಂಗ್ ಸರ್ವಿಸ್ ಆಗಿರ್ಬೋದು, ರೆಗ್ಯುಲೇಟಿಂಗ್ ಸರ್ವಿಸಸ್, ಕಲ್ಚರಲ್ ಸರ್ವಿಸಸ್ ಕೂಡ ಆಗಿರ್ಬೋದು. ಅದೇ ರೀತಿ ವಿ ಕಾಲ್ ಇಟ್ ಆಸ್ ಪ್ರೊವಿಷನಿಂಗ್ ಸರ್ವಿಸಸ್. ನಾನು ಆಲ್ರೆಡಿ ಡಿಸ್ಕಸ್ ಮಾಡಿ ಎಕೋಸಿಸ್ಟಮ್ ಫಂಕ್ಷನ್ಸ್ ಅಲ್ಲಿ ಸೇಮ್ ಡಿಟ್ಟೋ ಇಲ್ಲೂ ಕೂಡ ಅಷ್ಟೇ. ಅಂಡ್ ಮೂರನೇದು ನೋಡೋದಾದ್ರೆ ಇಟ್ ಇಸ್ ಅದರಿಂದ ಇಂಪ್ಯಾಕ್ಟ್ ಏನಾಗ್ತಿದೆ ಸರ್ ಅಂದ್ರೆ, ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ಹಿಪ್ಪೋ ಅಂತ. ಸರ್ ಹಿಪ್ಪೋ ಅಂದ್ರೆ ಏನು ಸರ್ ಅಂತಂದ್ರೆ, ಹ್ಯಾಬಿಟ್ಯಾಟ್ ಡಿಗ್ರೇಡೇಷನ್ ಆಗ್ತಿದೆ. ಹ್ಯಾಬಿಟ್ಯಾಟ್ ಡಿಗ್ರೇಡೇಷನ್ ಮೇಜರ್ಲಿ ಯಾರಿಂದ ಸರ್ ಅಂತಂದ್ರೆ, ಮೇಜರ್ಲಿ ವಿತ್ ಹೆಲ್ಪ್ ಆಫ್ ಹ್ಯೂಮನ್ಸ್. ಓಕೆ, ಇಷ್ಟ ಆಗ್ತದೆ ಹೋಗ್ಲಿ.